ನಮಸ್ಕಾರ ಸ್ನೇಹಿತರೆ. ಇಂದಿನ ಕತೆ ತುಂಬ ಕುತೂಹಲಕರವಾಗಿದೆ. ಪ್ರತಿ ಹೆಣ್ಣು ಹೆತ್ತ ಪೋಷಕರು ಕೇಳಲೇಬೇಕಾದ ಕತೆ ಇದು. ತಮ್ಮ ಮಗಳು ಚೆನ್ನಾಗಿರಲಿ, ಅವಳಿಗೆ ಒಳ್ಳೆಯ ಸುಂದರ ಬದುಕು ಕಟ್ಟಿಕೊಡಬೇಕು ಎಂದು ಬಯಸುವ ಪೋಷಕರಲ್ಲಿ ಒಂದು ವಿನಂತಿ. ಮಗಳಿಗೆ ಮದುವೆ ಮಾಡಿ ಅವಳ ಜವಾಬ್ದಾರಿ ಕಳೆದುಕೊಂಡ್ರೆ ಸಾಕು ಅನ್ನುವ ಭರದಲ್ಲಿ ವರ ಆಸ್ತಿವಂತ, ವಿದ್ಯಾವಂತ ಅಥವಾ ಸರ್ಕಾರಿ ನೌಕರಿ ಎಂದು ಮದುವೆ ಮಾಡಿಕೊಡ್ತೀವಿ. ಆದರೆ ಆತ ಗುಣವಂತನಾ ಎಂದು ತಿಳಿಯದೆ ತಪ್ಪು ಮಾಡ್ತೀವಿ. ಹೀಗೆ ಒಬ್ಬ ತಂದೆ ಮಾಡಿದ ತಪ್ಪಿನಿಂದ ಸುಮಾ ಅನ್ನುವ ಹೆಣ್ಣುಮಗಳು ಪ್ರತಿ ವಿಷಯದಲ್ಲೂ ಅನುಮಾನ ಪಡುವ ಗಂಡನ ಜೊತೆ ಅವಳು ಪಡುವ ಕಷ್ಟಗಳು ಕಥೆಯಾಗಿ ನಿಮ್ಮ ಮುಂದೆ. ಆ ದಿನ ಸುಮಾ ಗಂಡನ ಬರುವಿಕೆಗಾಗಿ ಕಾಯುತ್ತಾ ಇದ್ದಳು. ಮಗುವಿಗೆ ಜ್ವರ ಏರುತ್ತಾ ಇದೆ. ಅವನು ಬೇಗ ಮನೆಗೆ ಬಂದರೆ ಅವನೊಡನೆ ಮಗುವನ್ನು ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗಬಹುದು. ಆದರೆ ಸಮಯ ಮೀರುತ್ತಿದೆ. ಅಷ್ಟರಲ್ಲಿ ಮೈದುನ ಮುರಳಿ ಮನೆಗೆ ಬಂದ. ಗಂಡನ ಅಸಡ್ಡೆಯ ನಡೆಯಲ್ಲಿ ಅವಳಿಗೆ ಮೈದುನನ ಕಾಳಜಿ ಸಿಕ್ಕಾಗ ಸ್ವಂತ ತಮ್ಮನ ರಕ್ಷಣೆ ಸಿಕ್ಕಂತೆ ಅನಿಸುತ್ತಿತ್ತು. ಮುರಳಿ ಮನೆಯನ್ನು ಪ್ರವೇಶಿಸುತ್ತಾ ಇದ್ದಂತೆ ಕೇಳಿದ ಮೊದಲ ಪ್ರಶ್ನೆ, ಅತ್ತಿಗೆ ಅಣ್ಣ ಮನೆಗೆ ಬಂದನಾ ಎಂದು. ಅವಳು ಈ ಮಾತನ್ನು ಗಂಡನಿಂದ ನಿರೀಕ್ಷಿಸಿದ್ದಳು. ಅವನು ಆತಂಕಗೊಂಡು ಮಗುವಿನ ಬಗೆಗೆ ಆತಂಕ ತೋರಿಸುತ್ತಾನೆ ಎಂದು. ಆದರೆ ಈಗ ಮಗುವಿನ ಚಿಕ್ಕಪ್ಪ ಆತಂಕಗೊಂಡಿದ್ದಾನೆ. ಅವಳು, ಇಲ್ಲ ಮುರಳಿ, ಇನ್ನೂ ಅವರು ಬಂದಿಲ್ಲ. ಸಂಜುಗೆ ಜ್ವರ ಇಳಿತಾನೇ ಇಲ್ಲ ಎಂದಳು. ಮುರಳಿಗೆ ಇದು ಅಣ್ಣನ ನಿರೀಕ್ಷಿತ ನಡೆ. ಅವನು ತಡಮಾಡದೆ, ಸರಿ ನಡೀರಿ, ನಾವೇ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಣ ಎಂದ. ಸುಮಾಳಿಗೆ ಗಂಡನ ಸಂಕುಚಿತ ಬುದ್ಧಿ, ಅನುಮಾನದ ನಡೆ ಎಲ್ಲ ತಿಳಿದಿದೆ. ಆದರೆ ಅದನ್ನು ಹೊರಗೆ ಪ್ರಕಟಿಸುವ ಮನಸ್ಸಿನವಳಲ್ಲ. ಅವಳು, ಬೇಡ ಮುರಳಿ, ನಾಳೆ ನಿಮಗೆ ಪರೀಕ್ಷೆ ಇದೆ. ಅದನ್ನು ಬಿಟ್ಟು ನೀವು ಆಸ್ಪತ್ರೆಗೆ ಬಂದರೆ 3 ಗಂಟೆಗಳ ಕಾಲ ಓದುವುದು ನಿಲ್ಲುತ್ತದೆ. ನಾನು ಇವರಿಗೆ ಫೋನ್ ಮಾಡಿದ್ದೇನೆ, ಬರ್ತೀನಿ ಅಂದಿದ್ದಾರೆ ಎಂದಳು. ಅವನಿಗೂ ಅತ್ತಿಗೆಯ ಸಂದಿಗ್ಧ ಪರಿಸ್ಥಿತಿಯ ಅರಿವು ಇದೆ. ಅವನು ಆ ಫೋನ್ ಮಾಡಿ 2 ಗಂಟೆ ಆಯಿತು. ಆಗಲೇ 8 ಗಂಟೆ. ಇನ್ನೂ ಅವನನ್ನು ಕಾಯುತ್ತಾ ಕುಳಿತರೆ ಡಾಕ್ಟರರು ಮನೆಗೆ ಹೋಗುತ್ತಾರೆ ಅಷ್ಟೆ ಎನ್ನುತ್ತಾ ಪುಟ್ಟ ಸಂಜನಾಳನ್ನು ಎತ್ತಿಕೊಂಡು ನಡೆದನು. ಮುರಳಿ ಸುಜನನ ಚಿಕ್ಕಪ್ಪನ ಮಗ. ಒಡ ಹುಟ್ಟಿದವರಿಗೆ ಸ್ವಭಾವದಲ್ಲಿ ಹೋಲಿಕೆ ಇರುವುದಿಲ್ಲ. ಇನ್ನು ಅಣ್ಣ ತಮ್ಮನ ಮಕ್ಕಳ ಸ್ವಭಾವ ಒಂದೇ ಇರಲು ಸಾಧ್ಯವೇ ಎಂದುಕೊಂಡಳು. ಮಗುವಿಗೆ ಸ್ವೆಟರ್ ಹಾಕಿ ಶಾಲು ಹೊದ್ದಿಸಿ ಎತ್ತಿಕೊಂಡಳು. ಚಪ್ಪಲಿ ಹಾಕಿ ಮನೆಯಿಂದ ಹೊರಗೆ ಬರುವಾಗ ಮುರಳಿ ಮನೆಯ ಬಾಗಿಲಿಗೆ ಬೀಗ ಹಾಕಿ ಹೊರಟು ನಿಂತ. ದಾರಿಯಲ್ಲಿ ಸಿಕ್ಕ ರಿಕ್ಷಾದಲ್ಲಿ ಕುಳಿತ ಮೇಲೆಯೇ ಮುರಳಿ ಸರಿಯಾಗಿ ಉಸಿರಾಡಿದ್ದು. ಸುಮಾಳ ಚಿಂತೆಯೇ ಬೇರೆ ಇತ್ತು. ಪ್ರತಿ ವಿಷಯಕ್ಕೂ ಅನುಮಾನದಿಂದ ನೋಡುವ ಪತಿ. ತಾನು ಮುರಳಿಯ ಜೊತೆಗೆ ಹೊರಟರೆ ಏನನ್ನುವರೋ ಎಂದುಕೊಂಡಳು. ಅಷ್ಟರಲ್ಲಿ ಮುರಳಿಯೇ, ಸಂಜು ಹುಷಾರಾಗ್ತಾಳೆ ಅತ್ತಿಗೆ, ಚಿಂತೆ ಮಾಡಬೇಡಿ ಎಂದಾಗಲೇ ತಾನು ಮಗುವಿನ ಆರೋಗ್ಯಕ್ಕಾಗಿ ಮುರಳಿಯ ಜೊತೆಗೆ ಹೊರಟಿರುವುದು ಎನ್ನುವ ವಿವೇಚನೆ ಬಂದಿತ್ತು. ಮಗುವನ್ನು ಪರೀಕ್ಷಿಸಿದ ಡಾಕ್ಟರ್ ಅವರ ದೀರ್ಘ ತಪಾಸಣೆಯ ನಂತರ ಜ್ವರ ಎಂದು ತಿಳಿದು ಎಷ್ಟು ದಿನ ಆಯಿತು ಎಂದು ಕೇಳಿದರು. ಸುಮಾ ತಡವರಿಸಿ 2 ದಿನಗಳಿಂದ ಜ್ವರ ಇದೆ ಎಂದಳು. ಅವರಿಗೆ ಏನು ಗೊತ್ತು ಇವಳ ಬೇಗುದಿ. ಅವರು ಹೊರಟಾಗಿ ಈ 2 ದಿನಗಳಲ್ಲಿ ತಪಾಸಣೆಗೆ ಮಗುವನ್ನು ಏಕೆ ಕರೆತಿರಲಿಲ್ಲ ಎಂದರು. ಸುಮಾ ಈಗ ಅಪರಾಧಿ. ಅವಳು ತಗ್ಗಿದ ಸ್ವರದಲ್ಲಿ, ಬರೀ ಜ್ವರ ಅಲ್ಲವೇ ಎಂದು ಕ್ರೋಸಿನ್ ಸಿರಪ್ ಹಾಕಿದೆ. ಈ ದಿನ ಅನ್ನುವ ಹೊತ್ತಿಗೆ ತುತ್ತು ನುಂಗಲು ಕಷ್ಟಪಡುತ್ತಿದ್ದಾಳೆ ಎಂದಳು. ಡಾಕ್ಟರರಿಗೆ ಸಿಟ್ಟು ಬಂದರೂ ಶಾಂತರಾಗಿ ಮಗುವಿಗೆ ತುರ್ತಾಗಿ ಟಾನ್ಸಿಲೈಟಿಸ್ ಆಪರೇಷನ್ ಆಗಬೇಕು ಎಂದಾಗ ಸುಮಾ ಧರೆಗೆ ಇಳಿದು ಹೋದಳು. ಅವಳು, ತುರ್ತು ಎಂದರೆ ಎಂದಳು. ಹೆಚ್ಚೆಂದರೆ ನಾಳೆಯ ತನಕ ಕಾಯಬಹುದು. ನಾಡಿದ್ದಿಗೆ ಆಪರೇಷನ್ ಆಗಲೇಬೇಕು. ಟಾನ್ಸಿಲ್ಸ್ ದೊಡ್ಡದಾಗಿದೆ. ಮಗು ಆ ನೋವನ್ನು ತಡೆಯುವುದಿಲ್ಲ ಎಂದರು. ಸುಮಾಳಿಗೆ ಮುರಳಿ ಸಮಾಧಾನ ಮಾಡಿದ. ನಾಳೆಗೆ ನನ್ನ ಪರೀಕ್ಷೆ ಮುಗಿಯುತ್ತದೆ ಅತ್ತಿಗೆ. ಆಮೇಲೆ ನಾನು ನಿಮ್ಮ ಸಹಾಯಕ್ಕೆ ಇರುತ್ತೇನೆ ಎಂದ. ನಾಳೆ ಸಂಜನಾಳನ್ನು ಆಸ್ಪತ್ರೆಗೆ ಸೇರಿಸುವುದೆಂದು ತೀರ್ಮಾನಿಸಿ ಇಬ್ಬರೂ ಮಗುವನ್ನು ಮನೆಗೆ ಕರೆತಂದರು. ಆಗಲೂ ಸುಜನನ ಆಗಮನ ಆಗಿರಲಿಲ್ಲ. ಮನೆಯೊಳಗೆ ಬಂದವಳೆ ಮಗುವಿಗೆ ಗಂಜಿ ಮಾಡಿ ಕುಡಿಸಿ ಔಷಧಿ ಕೊಟ್ಟು ಮಲಗಿಸಿದಳು. ಹಾಗೆಯೇ ಮುರಳಿಯನ್ನು ಊಟಕ್ಕೆ ಕರೆದಳು. ಮುರಳಿ ಊಟದ ಮನೆಗೆ ಬಂದ. ಟೇಬಲ್ ಮೇಲೆ ಒಂದೇ ತಟ್ಟೆ ಅಣಿಯಾಗಿದೆ. ಅವನು ಸುಮಾಳನ್ನು ನೋಡಿದ. ಅತ್ತಿಗೆ, ನೀವು ಊಟ ಮಾಡುವುದಿಲ್ಲವೇ ಎಂದು ಕೇಳಿದ. ಸ್ವಲ್ಪ ಹೊತ್ತು ನೋಡುತ್ತೇನೆ, ನಿಮಗೆ ಮೊದಲು ಬಡಿಸುತ್ತೇನೆ ಎಂದಳು. ಅವನು ಯಾವತ್ತೂ ಹೇಳಿದ ಸಮಯಕ್ಕೆ ಮನೆಗೆ ಬಂದಿದ್ದಾನೆ. ನೀವು ಊಟ ಮಾಡಿಕೊಳ್ಳಿ. ಬೇಡ, ಸ್ವಲ್ಪ ಹೊತ್ತು ನೋಡಿ ನಂತರ ನಾನು ಊಟ ಮಾಡುತ್ತೇನೆ. ಈಗಾಗಲೇ ನಿಮ್ಮ ಓದಿನ 2 ಗಂಟೆಗಳು ವ್ಯರ್ಥವಾಗಿದೆ. ಊಟ ಮಾಡಿ ಓದಿಕೊಳ್ಳಿ.
ಹೆಚ್ಚಿನ ಮಾತಿಲ್ಲದೆ ಮುರಳಿ ಊಟಕ್ಕೆ ಕುಳಿತನು. ಅವನ ಊಟದ ನಂತರ ಟೇಬಲಿನ ಮೇಲೆಯೇ ಎಲ್ಲ ಮುಚ್ಚಿಟ್ಟು ಮಗುವಿನ ಬಳಿ ಹೋಗಿ ನೋಡಿದಾಗ ಸಂಜನಾ ನಿಶ್ಚಿಂತೆಯ ನಿದ್ದೆ ಮಾಡುತ್ತಿದ್ದಳು. ಮುರಳಿಯ ಕೋಣೆಯ ದೀಪ ಉರಿಯುತ್ತಿತ್ತು. ಉಳಿದ ದೀಪಗಳನ್ನು ಆರಿಸಿ ಸಂಜನಾಳ ತಲೆಯನ್ನು ತಟ್ಟುತ್ತಾ ನಾಳೆಯ ಆಸ್ಪತ್ರೆಯ ವಾಸದ ಚಿಂತೆ ಮಾಡತೊಡಗಿದಳು. ಇತ್ತ ಸುಜನ್ ಮನೆಗೆ ಬರುತ್ತಾ ಯೋಚಿಸುತ್ತಿದ್ದ. ಇವತ್ತು ಒಂದು ಇತ್ಯರ್ಥ ಆಗಲೇಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಮೂಗೆತ್ತಿನಂತೆ ದುಡಿದು ಮನೆಗೆ ಬಂದರೆ ಇವಳದೊಂದು ಪ್ರಲಾಪ. ನಾನು ಇಷ್ಟು ದುಡಿಯುವುದು ಈ ಮನೆಗಾಗಿಯೇ ಅಲ್ಲವೇ? ಈ ಆಸ್ತಿ ಅಂತಸ್ತು ಯಾವುದೂ ಇವಳ ಗಮನಕ್ಕೆ ಬರುವುದಿಲ್ಲವೇಕೆ ಎಂದುಕೊಳ್ಳುತ್ತಾ ಕಾರನ್ನು ಗ್ಯಾರೇಜಿಗೆ ತಳ್ಳಿ ಮನೆಯ ಬೆಲ್ ಒತ್ತಿದನು. ಮನೆಯಲ್ಲೆಲ್ಲ ಕತ್ತಲು. ಗಂಟೆ ನೋಡಿದ. ಸರಿಯಾಗಿ 11 ಗಂಟೆ. ಬಾಗಿಲಿನ ಬಳಿ ಕಾದ ಸುಜನ್ ಸಹನೆ ಕಳೆದುಕೊಂಡ. ಮತ್ತೆ ಜೋರಾಗಿ ಬೆಲ್ ಒತ್ತಿದ. ಟೇಬಲ್ ಲ್ಯಾಂಪ್ ಬೆಳಕಿನಲ್ಲಿ ಮುರಳಿ ಓದುತ್ತಿದ್ದರೂ ಅವನು ಬಾಗಿಲು ತೆರೆಯಲಿಲ್ಲ. ಸ್ವಲ್ಪ ಸಮಯದಲ್ಲಿ ಹಾಲಿನ ಹಾಗೂ ವರಂಡಾದ ದೀಪ ಬೆಳಗಿತು. ಸಪ್ಪೆ ಮುಖದ ಸುಮಾ ಬಾಗಿಲು ತೆರೆದಳು. ಸುಜನ್ ಹೆಂಡತಿಯನ್ನು ಸಿಟ್ಟಾಗಿ ನೋಡಿದ. ಸುಮಾ ಅದನ್ನು ಗಮನಿಸಿದಂತೆ, ಏಕಿಷ್ಟು ತಡ? ಸಂಜನಾ ತುಂಬ ಸಲ ನಿಮ್ಮನ್ನು ಕೇಳುತ್ತಾ ಮಲಗಿದಳು ಎಂದಳು. ಹೊರಗೆ ದುಡಿಯಲು ಹೋಗುವ ಗಂಡಸರ ಕಷ್ಟ ನಿನಗೇನು ತಿಳಿಯುತ್ತದೆ? 2 ಹೊತ್ತು ಅಡಿಗೆ ಮಾಡಿ ಮನೆ ಕಾಯುವವರಿಗೆ ದುಡಿಯುವ ನಾವು ಏಕಿಷ್ಟು ಹೊತ್ತಾಗಿ ಬರುವುದು ಎಂದು ಹೇಳಬೇಕೆ? ಹಾಗಲ್ಲ ರೀ. ಸಂಜನಾಗೆ ವಿಪರೀತ ಜ್ವರ. ನಿಮ್ಮನ್ನೇ ನೆನೆದು ಕನವರಿಸುತ್ತಿದ್ದಳು. ತಾಯಿಯಾಗಿ ನೋಡದಿದ್ದಾಗ ಮಕ್ಕಳು ತಂದೆಯನ್ನು ತಾನೇ ನೆನೆಯುವುದು? ತಾನೆಂದು ಮಗುವನ್ನು ನಿರ್ಲಕ್ಷಿಸಿದ್ದೇನೆ. ಹೇಳಲು ಹೋದರೆ ಅದೇ ಒಂದು ವಾಗ್ವಾದವಾಗುವುದು ಎಂದುಕೊಂಡಳು. ಬೇಸರದ ಧ್ವನಿಯಲ್ಲಿ, ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಮುಖ್ಯನೇ. ನಮ್ಮಿಬ್ಬರಲ್ಲಿ ಯಾರು ಎದುರಿಗೆ ಕಾಣುವುದಿಲ್ಲವೋ ಅವರ ಬಗೆಗೆ ಮಕ್ಕಳು ಹೆಚ್ಚು ಹೆಚ್ಚು ಕೇಳುತ್ತಾರೆ ಅಷ್ಟೇ ಎಂದಳು. ತಂದೆಯಾಗಿ ಮಗುವಿನ ಬಗೆಗೆ ಕಾಳಜಿ, ಅನುಕಂಪ ಯಾವುದೂ ಅವನಲ್ಲಿ ಇಲ್ಲ. ಸುಮಾಳೆ ಮಾತನ್ನು ಮುಂದುವರಿಸಿದಳು. ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿದ್ದೆವು. ಅವಳಿಗೆ ಟಾನ್ಸಿಲ್ಸ್ ಅಂತೆ. ನಾಳೆ ಅವಳನ್ನು ಅಡ್ಮಿಟ್ ಮಾಡಬೇಕಂತೆ. ನಾಡಿದ್ದು ಆಪರೇಷನ್ ಮಾಡೋಣ ಎಂದರು. ಆಯ್ತಲ್ಲ, ಎಲ್ಲ ತೀರ್ಮಾನ ಆಗಿದೆ. ನನಗೇನಿದ್ದರೂ ವಿಷಯ ಹೇಳುವುದು. ಈಗ ಹೇಗಿದ್ದಾಳೆ ಎಂದ ಗಂಡನನ್ನು ಕರುಣೆಯಿಂದ ನೋಡಿದಳು. ಕಡೆಗೂ ಮಗುವಿನ ಬಗೆಗೆ ವಿಚಾರಿಸಿದನಲ್ಲ ಎನ್ನುವ ಸಮಾಧಾನ. ಔಷಧ ಕೊಟ್ಟಿದ್ದಾರೆ. ಈಗ ಜ್ವರ ಇಳಿದು ಚೆನ್ನಾಗಿ ನಿದ್ದೆಯೂ ಬಂದಿದೆ. ಡಾಕ್ಟರರು ತುರ್ತಾಗಿ ಆಪರೇಷನ್ ಆಗಬೇಕು ಎಂದರು. ಹಾಗಾಗಿ ನಿಮ್ಮನ್ನು ಕೇಳುವಷ್ಟು ಸಮಯ ಇರಲಿಲ್ಲ. ನಿಮಗೆ ಊಟ ಬಡಿಸಲೇ? ಇದೊಂದು ಮನೆಯಲ್ಲಿರುವ ಹೆಂಗಸರು ಅಚ್ಚುಕಟ್ಟಾಗಿ ಮಾಡ್ತೀರಿ. ನಂದು ಊಟ ಆಗಿದೆ. ಹೆಚ್ಚಿನ ಮಾತಿಗೆ ಹೋಗದ ಸುಮಾ ಅವನ ಊಟವನ್ನು ಟೇಬಲಿನ ಮೇಲಿನಿಂದ ತೆಗೆದು ಫ್ರಿಜ್ಜಿನಲ್ಲಿ ಇಟ್ಟಳು. ತನಗಾಗಲೇ ಅವನ ಮಾತಿನಿಂದ ಹೊಟ್ಟೆ ತುಂಬಿತ್ತು. ಅವಳು ದೀಪ ಆರಿಸಿ ಮಲಗಿದಾಗ ಆ ಕತ್ತಲೆಯಲ್ಲೂ ಅವಳನ್ನು ಅವನು ಮಾತಿನಲ್ಲಿ ಹಂಗಿಸುವುದನ್ನು ಮರೆಯಲಿಲ್ಲ. ಅದೇ ಧ್ವನಿಯಲ್ಲಿ, ಅಡಿಗೆ ಎಲ್ಲ ಫ್ರಿಜ್ನಲ್ಲಿ ಇಟ್ಟೆಯಲ್ಲ ಎಂದ. ಇರಲಿ ಬಿಡಿ, ನಾಳೆಗೆ ನನಗೆ ಆಗುತ್ತದೆ. ಇದೇ ಬೇಡ ಅನ್ನೋದು. ಹೀಗೆ ನನಗೆ ಚುಚ್ಚಿ ಮಾತನಾಡೋದು ಏಕೆ? ನಾನು ಹೊರಗೆ ತಿಂದು ಬಂದೆ. ಫೈನ್, ಅದನ್ನು ಮಿಗಿಸಿ ನಾಳೆ ಅದನ್ನೇ ನೀನು ತಿನ್ನುತ್ತೀಯಾ? ಆಮೇಲೆ ನಿಮ್ಮ ಕಷ್ಟದ ಸಂಪಾದನೆಯನ್ನು ಎಷ್ಟು ಉಳಿಸುತ್ತಿದ್ದೇನೆ ನೋಡಿ ಎನ್ನುತ್ತೀಯ. ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಉತ್ತರಿಸಿದ ಸುಮಾ ತಾಳ್ಮೆ ಕಳೆದುಕೊಂಡಳು. ಬೆಳಗಿನಿಂದ ಕೆಲಸ, ಮಗುವಿನ ಬಗೆಗೆ ಯೋಚನೆ ಮಾಡಿ ಅವಳಿಗೆ ಸಾಕಾಗಿತ್ತು. ಅವಳು ಇನ್ನು ಸಾಕು ವಾಗ್ವಾದ, ಈ ಗಲಾಟೆಗೆ ಮಗುವು ಏಳುತ್ತದೆ ಎಂದು ಮುಸುಕು ಎಳೆದು ಮಲಗಿದಳು. ಇದರಿಂದ ಸುಜನ್ ಏನೂ ಬದಲಾಗಲಿಲ್ಲ. ಬೆಳಗ್ಗೆ ಎಂದಿನಂತೆ ಎದ್ದ ಸುಮಾ, ರೀ, ಇವತ್ತು ಸಂಜನಾನ್ನ ಆಸ್ಪತ್ರೆಗೆ ಸೇರಿಸಬೇಕು. ನಾಳೆ ಆಪರೇಷನ್. 1-2 ದಿನ ರಜೆ ತೆಗೆದುಕೊಳ್ಳುತ್ತೀರಲ್ಲ ಎಂದಳು. ಸುಜನ್ನ ಸಿಟ್ಟು ಎಲ್ಲೆ ಮೀರಿತ್ತು. ನೀವಿಬ್ಬರೇ ಹೋಗಿ ಎಲ್ಲ ಇತ್ಯರ್ಥ ಮಾಡಿ ಬಂದಿದ್ದೀರಲ್ಲ, ಇನ್ನು ನನ್ನನ್ನೇನು ಕೇಳುವುದು? ಇದನ್ನು ನೀವಿಬ್ಬರೇ ನಿಭಾಯಿಸಿ ಎಂದ. ಅಲ್ಲೇ ತಿಂಡಿ ತಿನ್ನಲೆಂದು ಕುಳಿತಿದ್ದ ಮುರಳಿ, ಅಣ್ಣ, ಅತ್ತಿಗೆ ಮತ್ತು ನಾನು ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದದ್ದು ಮಗುವಿನ ಆರೋಗ್ಯದ ಪ್ರಶ್ನೆಯಿಂದ. ಇಂದಿಗೆ ನನ್ನ ಪರೀಕ್ಷೆಗಳು ಮುಗಿಯುತ್ತವೆ. ನಾಳೆಯೇ ನಾನು ಊರಿಗೆ ಹೋಗುತ್ತಿದ್ದೆ. ನಿನಗೆ ರಜೆ ತೆಗೆದುಕೊಳ್ಳಲು ಆಗದಿದ್ದರೆ ನಾನು 2 ದಿನ ಇದ್ದು ಮಗು ಹುಷಾರಾದ ಮೇಲೆ ಹೊರಡುತ್ತೇನೆ ಎಂದ. ಸುಜನ್ ಗಡಿಬಿಡಿಯಿಂದ, ಇವತ್ತು ನಾನು ಆಫೀಸಿಗೆ ಹೋಗಲೇಬೇಕು. ನಾಳೆ ಬೇಕಿದ್ರೆ ರಜೆ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾ ಸಂಜನಾ ತನ್ನ ಮಗಳು ಅಲ್ಲವೇನೋ ಎನ್ನುವ ಹಾಗೆ ಯಾವ ಭಾವವನ್ನು ಪ್ರಕಟಿಸದೆ ಹೊರಟು ಹೋದ. ಮುರಳಿಗೆ ತನ್ನ ಅಣ್ಣ ಅತ್ತಿಗೆಯ ಸಂಬಂಧದ ಅರ್ಥ ತಿಳಿಯಲೇ ಇಲ್ಲ. ಅತ್ತಿಗೆ, ಅಣ್ಣ ಯಾಕೆ ಹೀಗೆ ನಡೆದುಕೊಳ್ತಾನೆ? ನೀವು ನೋಡಿದ್ರೆ ಇಷ್ಟು ಓದಿದವರು. ವಿದ್ಯಾವಂತರಿಗೆ ಗೌರವ ಕೊಡುವುದಿರಲಿ, ಕನಿಷ್ಠ ಮರ್ಯಾದೆ ಕೊಡುವುದು ಅವನಿಗೆ ತಿಳಿದಿಲ್ಲವೇ? ಅದು ಬಿಡಿ ಮುರಳಿ, ನೀವು ಓದಲು ಬಂದವರು. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಬೇಗ ಕೆಲಸ ಸಿಗಲಿ.
ಎನ್ನುತ್ತಾ ತನ್ನ ತಟ್ಟೆಗೂ ತಿಂಡಿ ಬಡಿಸಿಕೊಂಡಳು. ಅಷ್ಟರಲ್ಲಿ ಸಂಜನಾಳ ಅಳು ಕೇಳಿಸಿತು. ನೀವು ತಿಂಡಿ ತಿನ್ನಿ ಅತ್ತಿಗೆ, ನಾನು ಅವಳನ್ನು ನೋಡ್ಕೊಳ್ತೇನೆ ಎನ್ನುತ್ತಾ ಮುರಳಿ ಎದ್ದು ಹೋದನು. ಸುಮಾ ಬೇಗ ತಿಂಡಿ ತಿಂದು ಸಂಜನಾಳನ್ನು ಗಮನಿಸಲು ಹೋದಾಗ ಮುರಳಿ ಮಗುವನ್ನು ಸಮಾಧಾನಿಸಿ ಪರೀಕ್ಷೆಗೆ ಹೊರಡಲು ತಯಾರಾಗಿದ್ದ. ಅವನು, ಅತ್ತಿಗೆ, ನಾನು ಬರುವ ವೇಳೆಗೆ ಮಗುವಿನೊಂದಿಗೆ ಆಸ್ಪತ್ರೆಗೆ ಹೊರಡಲು ತಯಾರಾಗಿರಿ ಎಂದು ಹೇಳಿ ಹೊರಟ. ಸಂಜನಾಳಿಗೆ ಮುಖ ತೊಳೆಸಿ ಗಂಜಿ ಹಾಗೂ ಔಷಧಿ ಕೊಟ್ಟ ನಂತರ ಮತ್ತೆ ಸಂಜನಾ ಒಳ್ಳೆಯ ನಿದ್ದೆ ಮಾಡಿದಳು. ಅವಳಿಗೆ ಗಂಟಲು ನೋವಿಗೆ ಕೊಟ್ಟ ನಿದ್ದೆಯ ಔಷಧಿ ಚೆನ್ನಾಗಿ ಕೆಲಸ ಮಾಡಿತ್ತು. ಈಗ ಸುಮಾಳಿಗೆ ತನ್ನ ಬಗೆಗೆ ಯೋಚಿಸಲು ಪುರುಸೊತ್ತು ಸಿಕ್ಕಿತ್ತು. ಅವಳು ಸ್ನಾತಕೋತ್ತರ ಪದವೀಧರೆ. ಓದಿ ತನ್ನ ಸಂಪಾದನೆ ತಾನೇ ಮಾಡಬೇಕೆಂಬ ವೇಳೆಗೆ ಸೃಜನನ ಸಂಬಂಧ ಬಂದಿತ್ತು. ಅನುಕೂಲವಂತರ ಮನೆಯ ಸಂಬಂಧ ಕೂಡಿ ಬಂದಾಗ ಹೆಚ್ಚಿನ ನಿರೀಕ್ಷೆಗಳಿಲ್ಲದ ಸುಮಾ ಈ ಸಂಬಂಧವನ್ನು ಒಪ್ಪಿದ್ದಳು. ಮದುವೆಯಾದ ಮೇಲೆ ತಿಳಿದದ್ದು ತಾನು ಅನುಕೂಲವಂತರ ಮನೆ ತಲುಪಿದ್ದರೂ ಸೃಜನ್ ಎಲ್ಲರಂತಲ್ಲ ಎಂದು. ಅವನ ನಿರೀಕ್ಷೆಗಳು, ಆಶೋತ್ತರಗಳು ಆಗಸದೆತ್ತರಕ್ಕೆ ಇರುವುದು. ಅವನು ಯಾವ ವಿಷಯವನ್ನು ಸ್ವಾಭಾವಿಕವಾಗಿ ತೆಗೆದುಕೊಳ್ಳದ ಅನುಮಾನದ ಬೆಟ್ಟವೆಂದು. ಸಂಸಾರದಲ್ಲಿ ಹೊಂದಾಣಿಕೆ ಜಗದ ನಿಯಮ. ತಾಳಿದವನು ಬಾಳಿಯಾನು ಎನ್ನುವ ಸಾಲನ್ನು ನೆನಪು ಮಾಡುತ್ತಾ ಸಂಸಾರ ನನ್ನನ್ನೇ ಅವಲಂಬಿಸಿದೆ ಎನ್ನುವ ಆದರ್ಶ ಹೊಂಬ ಆಲೋಚನೆಯಲ್ಲಿ ಅವಳ ವೈವಾಹಿಕ ಜೀವನದ 2 ವರ್ಷಗಳು ಅವಳು ಕಳೆದಿದ್ದಳು. ಆಗಲೇ ಅವಳ ದೇಹದಲ್ಲಿ ತಾಯ್ತನದ ಬದಲಾವಣೆ ಕಾಣತೊಡಗಿದಳು. ಆಗಲೂ ಅವಳು ಈ ಕೊಡುಗೆ ದೇವರು ಕೊಟ್ಟ ವರ, ಈ ಹೊಸ ಅತಿಥಿಯ ಆಗಮನದಿಂದಲಾದರೂ ಸುಜನ್ ಬದಲಾಗುತ್ತಾನೆ ಎನ್ನುವ ಅವಳ ನಿರೀಕ್ಷೆ ಸುಳ್ಳಾಯಿತು. ಅವಳದೇ ಮಾತಿನಲ್ಲಿ ಹೇಳುವುದಾದರೆ, ಹತ್ರ ಆಗ್ತಾ ಹೋದಷ್ಟು ಅರ್ಥ ಆದದ್ದೇನಿಲ್ಲ, ಯಾಕಾದರೂ ಹತ್ರ ಆದ್ವಿ ಅನ್ನೋದೇ ಅರ್ಥ ಆಗದೆ ಉಳಿದು ಬಿಟ್ಟಿತ್ತು. ಅವಳ ತಾಯ್ತನದ ಹಿರಿಮೆಯ ಬದಲಾವಣೆ ಎಂದರೆ ಒಂದೇ. ಮನೆಯಲ್ಲಿ ಇಬ್ಬರು ಅಪರಿಚಿತರ ನಡುವೆ ಸಂಜನಾ ಎನ್ನುವ ಆಕರ್ಷಕ ಕಾರಂಜಿ ಇರುವುದು. ಸಂಜನಾ ತಂದೆಗೆ ಮನೆಗೆ ಬಂದ ಮೇಲೆ ಬದಲಾವಣೆಗೆ ಒಂದು ಮನರಂಜನೆಯ ಆಟಿಕೆಯಾದರೆ, ತಾಯಿಗೆ ಅವಳೇ ಬದುಕಲು ಇಚ್ಛಾಶಕ್ತಿ. ಇತ್ತ ಮುರಳಿ ಪರೀಕ್ಷೆ ಮುಗಿಸಿಕೊಂಡು ಬರುವುದರಲ್ಲಿ ಸುಮಾ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಿದ್ಧಳಾಗಿದ್ದಳು. ಮನೆ ತಲುಪಿದ ಮುರಳಿ ಒಂದೇ ಉಸಿರಿನಲ್ಲಿ, ಬನ್ನಿ ಅತ್ತಿಗೆ, ಮೊದಲು ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದ. ಇರಿ ಮುರಳಿ, ಮೊದಲು ಹೊಟ್ಟೆಗೆ ಏನಾದರೂ ಮಾಡಿ ಎನ್ನುತ್ತಾ ಒಗ್ಗರಣೆ ಅವಲಕ್ಕಿಯ ತಟ್ಟೆಯನ್ನು ಟೇಬಲಿನ ಮೇಲೆ ಇಟ್ಟಳು. ಅವಳ ಹತ್ತಿರ ಕುಳಿತು, ಪರೀಕ್ಷೆ ಹೇಗಾಯಿತು ಎಂದು ಕೇಳಿದಳು. ಅವನ ಆತ್ಮೀಯತನದ ನಗೆಯೇ ಅವಳಿಗೆ ಸ್ಫೂರ್ತಿ. ಅವನು, ಚೆನ್ನಾಗಿ ಮಾಡಿದ್ದೀನಿ ಅತ್ತಿಗೆ, ನೀವು ನನ್ನ ಓದಿನ ಬಗೆಗೆ ಇಷ್ಟೊಂದು ಕಾಳಜಿಯಿಂದ ವಿಚಾರಿಸಿ ಶ್ರಮ ತೆಗೆದುಕೊಳ್ಳುತ್ತಿರುವಾಗ ಅದು ಆಗದೇ ಇರುತ್ತದೆಯೇ ಎಂದ. ಕೈಕಾಲು ತೊಳೆದು ಕುಳಿತ. ಮುರಳಿ ಸುಜನ್ಗೆ ಸ್ವಂತ ತಮ್ಮನಲ್ಲ, ಚಿಕ್ಕಪ್ಪನ ಮಗ. ಊರಿನಲ್ಲಿ ಮಾವ ಶ್ರೀಕಂಠಯ್ಯ ಹಾಗೂ ಅವರ ತಮ್ಮ ಶ್ರೀವತ್ಸರ ಸಂಸಾರ ಒಟ್ಟಿಗೆ ಇರುವುದು. ಊರಿನಲ್ಲಿ ಸ್ನಾತಕೋತ್ತರ ಪದವಿಗೆ ಅವಕಾಶವಿಲ್ಲದೆ ಅವನು ಸೃಜನನ ಮನೆಯಲ್ಲಿದ್ದು ಅವನ MA ಪರೀಕ್ಷೆಯನ್ನು ಮುಗಿಸುತ್ತಿದ್ದಾನೆ. ತಲೆ ತಗ್ಗಿಸಿ ಬೇಗ ಬೇಗ ತಿನ್ನುವ ಕಾಯಕ ಮಾಡುತ್ತಿದ್ದ ಮುರಳಿಯನ್ನು ನೋಡಿದ ಸುಮಾ, ಗುಂಗುರು ತಲೆ ಕೂದಲಿನ ಶಾಂತ ಸ್ವಭಾವದ ಮುರಳಿಯಲ್ಲಿ ತನ್ನ ಗಂಡ ಎಲ್ಲಿ ಎಂದುಕೊಂಡಳು. ಹೆಸರಿಗೆ ಇಬ್ಬರೂ ಅಣ್ಣ ತಮ್ಮಂದಿರ ಮಕ್ಕಳು, ಆದರೆ ಸ್ವಭಾವ ಹಾಗೂ ರೂಪದಲ್ಲಿ ಇಬ್ಬರೂ ತದ್ವಿರುದ್ಧ. ಮುರಳಿ ತನ್ನ ಗಂಡನಿಗಿಂತ 4 ವರ್ಷ ಚಿಕ್ಕವನು. ಸ್ವಭಾವದಲ್ಲಿ ಅವನು ಮೇರು ಪರ್ವತ. ಬುದ್ಧಿವಂತ, ಮೃದುಭಾಷಿ, ಎತ್ತರ ಶರೀರದ, ಬೇರೆಯವರಿಗಾಗಿ ಮಿಡಿಯುವ ಸ್ವಭಾವದ ಮೈದನನನ್ನು ನೋಡಿದಳು. ಬೇಡವೆಂದರೂ ತನ್ನ ಗಂಡನ ಸ್ವಭಾವದ ಜೊತೆಗೆ ತುಲನೆ ಮಾಡಿ ನೋಡುವಂತೆ ಆಯಿತು. ಪ್ರತಿ ವಿಷಯಕ್ಕೂ ಅನುಮಾನದಿಂದ ನೋಡುವ ಸೃಜನ್ ಪ್ರಪಂಚದಲ್ಲಿ ತನ್ನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲರೂ ನಿಷ್ಪ್ರಯೋಜಕರು, ಅವಿವೇಕಿಗಳು ಎಂಬ ತೀರ್ಮಾನಕ್ಕೆ ಬಹಳ ಬೇಗ ಬರುತ್ತಾನೆ. ಸುಮಾಳ ಅನ್ಯಮನಸ್ಕತೆಯನ್ನು ನೋಡಿದ ಮುರಳಿ, ಅತ್ತಿಗೆ ಏನಾಯಿತು, ಬೇಗ ಹೊರಡೋಣ ಎಂದ. ಸುಮಾಳ ಯೋಚನಾ ತಂತು ಕಡಿಯಿತು. ಸ್ವಲ್ಪ ನೋಡೋಣ ಮುರಳಿ, ನಿಮ್ಮ ಅಣ್ಣ ಅವರ ನಿರ್ಧಾರ ಬದಲಿಸಿ ಮಗುವನ್ನು ಆಸ್ಪತ್ರೆಗೆ ಸೇರಿಸಲು ಬರಬಹುದು ಎಂದಳು. ಈಗಲೂ ಅವಳಿಗೆ ದೂರದ ನಿರೀಕ್ಷೆ. ಅದಕ್ಕೆ ಅವನು, ಫೋನ್ ಮಾಡಿ ನೋಡಿ, ಬಂದರೆ ಒಳ್ಳೆಯದು ಎಂದ. ಫೋನ್ ಮಾಡಿದ ಸುಮಾಳಿಗೆ ಗ್ರಹಚಾರ ಕಾದಿತ್ತು. ಆಫೀಸಿನಲ್ಲಿ ಯಾವುದೋ ಫೈಲಿನಲ್ಲಿ ತಲೆ ತೂರಿಸಿ ಕುಳಿತಿದ್ದ ಸೃಜನ್, ನಾನು ಬೆಳಗ್ಗೆನೇ ಹೇಳಿದ್ದೇನೆ, ನಿನ್ನೆ ನೀವಿಬ್ಬರೇ ಹೋಗಿ ಮಗುವನ್ನು ಆಸ್ಪತ್ರೆಗೆ ಸೇರಿಸುವುದು ಎಂದು ನಿರ್ಧರಿಸಿದ್ದೀರಾ. ಇನ್ನು ನನ್ನನ್ನು ಕೇಳುವುದೇನು? ನಾಳೆ ಇಷ್ಟು ಹೊತ್ತಿಗೆ ಸಂಜನಾಳಿಗೆ ಆಪರೇಷನ್ ಎಂದು ತಿಳಿದು ಹೇಳು, ನೋಡಲು ಬರುತ್ತೇನೆ ಎಂದ. ಅವಳ ಸಪ್ಪೆ ಮುಖ ನೋಡಿ ಊಹಿಸಿದ ಮುರಳಿ, ಅಣ್ಣ ನಾಳೆ ಬಂದು ಮಗುವನ್ನು ನೋಡಲಿ ಎಂದ. ಸುಜನಾಳನ್ನು ಮುದ್ದು ಮಾಡುತ್ತಾ ಎತ್ತಿಕೊಂಡ.
ಅವರು ಆಸ್ಪತ್ರೆ ಸೇರಿ ಮಗುವಿಗೆ ಕೆಲವು ಪರೀಕ್ಷೆಗಳು ಆದ ನಂತರ ಆಪರೇಷನ್ ನಾಳೆ ಬೆಳಿಗ್ಗೆ 9 ಗಂಟೆಗೆ ಎಂದರು. ಹಾಗಾದರೆ ಸುಮಾ ಮಗುವಿನೊಂದಿಗೆ ಆಸ್ಪತ್ರೆಯಲ್ಲಿ ಉಳಿಯಬೇಕು. ಅದಕ್ಕೆ ಮುರಳಿ, ನಾನು ಬೆಳಗ್ಗೆ 6 ಕಾಫಿ ತರುತ್ತೇನೆ, ಸಂಜನಾಳಿಗೆ ಬೇರೊಂದು ಫ್ಲಾಸ್ಕಿನಲ್ಲಿ ಹಾಲು ತರುತ್ತೇನೆ ಎಂದ. ಈಗ ನಿಮಗೆ ರಾತ್ರಿಗೆ ಏನಾದರೂ ತಿನ್ನಲು ತರಲೇ ಎಂದು ಕೇಳಿದ. ಬೇಡ, ಸಂಜನಾಗೆ ಬೆಳಿಗ್ಗೆ ಅನಸ್ತೇಷಿಯಾ ಕೊಡುವುದರಿಂದ ಏನೂ ಆಹಾರ ಕೊಡುವ ಹಾಗಿಲ್ಲ. ರಾತ್ರಿಗೆ ನನಗೆ ಮಜ್ಜಿಗೆ ಅನ್ನ ತಂದಿದ್ದೇನೆ, ನಮ್ಮಿಬ್ಬರಿಗೂ ಅದೇ ಆಗುತ್ತದೆ. ಬೆಳಿಗ್ಗೆ ಅಷ್ಟು ಬೇಗ ನೀವು ಬರುವುದು ಬೇಡ. ಇವರಿಗೂ ಹೇಳಿ 7 ಬನ್ನಿ ಎಂದು ಹೇಳಿದಳು. ನಿಮ್ಮಿಬ್ಬರಿಗೂ ಅಡಿಗೆ ಮಾಡಿ ಇಟ್ಟಿದ್ದೇನೆ ಎನ್ನುವುದನ್ನು ಹೇಳಲು ಅವಳು ಮರೆಯಲಿಲ್ಲ. ರಾತ್ರಿಯೆಲ್ಲ ಆಲೋಚನೆಯ ಕಾರ್ಮೋಡದಲ್ಲಿ ಸಿಲುಕಿದಳು. ಈಗ 2 ವರ್ಷಗಳಿಂದ ಮುರಳಿ ತಮ್ಮ ಮನೆಯಲ್ಲಿ ಇದ್ದಾನೆ. ತನ್ನ ಎಲ್ಲ ಕಷ್ಟಗಳಿಗೆ ಅವನು ನೆರವಾಗುತ್ತಿದ್ದಾನೆ. ಚಿಕ್ಕವನಾದರೂ ಹೆಣ್ಣಿನ ಕಷ್ಟಗಳಿಗೆ ಸ್ಪಂದಿಸುತ್ತಾನೆ. ಇನ್ನು ಅವರ ಪರೀಕ್ಷೆಗಳು ಕೂಡ ಮುಗಿಯಿತು. ಅವನಿಗೆ ಬೇರೆ ಎಲ್ಲಾದರೂ ಕೆಲಸ ಸಿಕ್ಕರೆ ತನ್ನ ಪಾಡೇನು? ಮತ್ತೊಂದು ಕಡೆ ವಿವೇಚನೆ ಎಚ್ಚರಿಸುತ್ತಿತ್ತು. ಅವನು ಎಷ್ಟಾದರೂ ಮೈದುನ. ತನ್ನ ಎಲ್ಲ ಕಷ್ಟಗಳಿಗೂ ಅವನನ್ನು ಆಧರಿಸುವುದು ತಪ್ಪು. ಅವನ ಓದು ಮುಗಿಯಿತು. ಇನ್ನು ಅವನ ದಾರಿ ಅವನಿಗೆ. ಅನುಮಾನ ಪ್ರವೃತ್ತಿಯ ಹಣ ಸಂಪಾದನೆಯೇ ಜೀವನದ ಧ್ಯೇಯ ಎಂದು ನಂಬಿರುವ ತನ್ನ ಗಂಡನ ಸ್ವಭಾವ ತಿಳಿದು ಹೀಗೆಲ್ಲ ಯೋಚಿಸಬಾರದು ಎಂದುಕೊಂಡಳು. ಅವಳು ಪಕ್ಕದಲ್ಲಿ ಮಲಗಿದ್ದ ಸಂಜನಾಳನ್ನು ತಬ್ಬಿ ಹಿಡಿದು, ಜೀವನ ಪ್ರೀತಿ ಅಲ್ಲದಿದ್ದರೂ ಈ ಕಂದನ ಒಳಿತಿಗಾಗಿ ತಾನು ಹೋರಾಡಲೇಬೇಕು ಎಂದು ನಿರ್ಧರಿಸಿದಳು. ಬೆಳಗ್ಗೆ ಎದ್ದಾಗ ಮನಸ್ಸು ನಿರಾಳವಾಗಿತ್ತು. ಮಗುವಿನ ಶಸ್ತ್ರಚಿಕಿತ್ಸೆ ಎಂಬ ಪರೀಕ್ಷೆಗೆ ಮನಸ್ಸು ಸಜ್ಜಾಯಿತು. ಸಂಜನಾ ಎದ್ದು ಹೊಸ ಜಾಗ ಎಂದು ಅರಿತಾಗ ಅವಳು ಗಾಬರಿಯಾದಳು. ಅದನ್ನು ಅರಿತ ಸುಮಾ, ಏಳು ಪುಟ್ಟ, ಬೇಗ ಎದ್ದು ಮುಖ ತೊಳೆದುಕೋ ಎನ್ನುತ್ತಾ ಬಿಸಿ ನೀರಿನಲ್ಲಿ ಮುಖ ತೊಳೆಸಿದಳು. ಅಷ್ಟರಲ್ಲಿ ಮುರಳಿ ಫ್ಲಾಸ್ಕಿನೊಡನೆ ನಗುನಗುತ್ತಾ ಹಾಜರಾದ. ಸುಮಾ ಅವನನ್ನು ನೋಡಿ, ಇಷ್ಟು ಬೇಗ ಬರುವುದು ಬೇಡವೆಂದಿದ್ದೆ. ನಿನ್ನೆ ತಾನೇ ಪರೀಕ್ಷೆಗಳು ಮುಗಿದು ಆರಾಮಾಗಿದ್ದೀರಿ, ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದಳು. ಮಲಗುವುದು ಆಮೇಲೆ ಕೂಡ ಮಾಡಬಹುದು ಎಂದ. ಇವರು ಯಾವಾಗ ಬರುತ್ತಾರೆ ಎಂದಳು. ಆತ ಬೆಳಿಗ್ಗೆ ಎಂದ. ಮುರಳಿಯ ಸ್ಥಾನದಲ್ಲಿ ಸುಜನ್ನನ ಎದುರು ನೋಡುತ್ತಿದ್ದಳು. ಅಣ್ಣ ಆಪರೇಷನ್ನಿನ ವೇಳೆಗೆ ಬರುತ್ತಾನಂತೆ, ಅದಕ್ಕೆ ಬೇಗ ಸ್ನಾನ ಮಾಡಿ ನಾನೇ ಬಂದೆ ಎಂದ. ಸುಮಾಳಿಗೆ ದುಃಖ ಉಕ್ಕಿ ಬಂದಿತ್ತು. ಮಗುವಿನ ತಂದೆ ಮಲಗಿ ಬೆಳಗಿನ ಸಕ್ಕರೆ ನಿದ್ರೆಯಲ್ಲಿದ್ದಾರೆ. ಮಗುವಿನ ಚಿಕ್ಕಪ್ಪ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಕಾಫಿ ತಂದಿದ್ದಾರೆ. ಗಂಡನಿಗೆ ಸಂಸಾರ ಬೇಕಿದ್ದೆ. ಯಾವ ಪುರುಷಾರ್ಥಕ್ಕೆ ಅವನಿಗೆ ಮದುವೆ, ಸಂಸಾರ, ಮನೆ ಎಲ್ಲ? ಅವಳಿಗೆ ರೋಷ ಉಕ್ಕಿ ಬಂದರೂ ಅಸಹಾಯಕ ಪರಿಸ್ಥಿತಿ ಎದುರಿಸುತ್ತಿದ್ದಾಳೆ. ತನ್ನ ದೌರ್ಬಲ್ಯವನ್ನು ಮೈದುನನ ಎದುರಲ್ಲಿ ತೋರಿಸಲು ಇಷ್ಟಪಡದೆ ಪಕ್ಕಕ್ಕೆ ಸರಿದಳು. ಅಷ್ಟರಲ್ಲಿ ಎಲ್ಲಿ ಮಗುವನ್ನು ಆಪರೇಷನ್ಗೆ ಪ್ರಿಪೇರ್ ಮಾಡಬೇಕು ಎನ್ನುವ ನರ್ಸ್ ಕರೆಗೆ ಗಮನ ಕೊಟ್ಟಳು. ಅವಳು ಮಗುವನ್ನು ಮುದ್ದು ಮಾಡಿ ಹಣೆಗೆ ಚುಂಬಿಸಿ ಬೇಗ ಗುಣವಾಗಿ ಬಾ ಕಂದ ಎಂದಳು. ಆಗ ಅವಳು ತಾಯಿಯ ನಿಸ್ಸಹಾಯಕತೆಯಿಂದ ಬಳಲಿದಳು. ಮುರಳಿಯು ಮಗುವನ್ನೊಮ್ಮೆ ಎತ್ತಿಕೊಂಡು ಬೇಗ ಹುಷಾರಾಗ್ತೀಯ ಗೊತ್ತಾ ಎನ್ನುತ್ತಾ ಅವಳನ್ನು ಹರ್ಷಚಿತ್ತಳನ್ನಾಗಿ ಇಡಲು ಶ್ರಮಿಸಿದ. ಇಬ್ಬರೂ ಆಪರೇಷನ್ ಥಿಯೇಟರ್ ತನಕ ಸಂಜನಾಳ ಜೊತೆಯಲ್ಲಿ ಹೋದರು. ಹಿಂದೆ ಬಂದು ನಿಶ್ಚಲವಾಗಿ ಕುಳಿತ ಸುಮಾಳಿಗೆ, ಅತ್ತಿಗೆ ಕಾಫಿ ಕುಡಿಯಿರಿ, ಸ್ವಲ್ಪ ಶರೀರಕ್ಕೆ ಮನಸ್ಸಿಗೆ ತಾಕತ್ತು ಬರುತ್ತದೆ, ನಂತರ ಇಡ್ಲಿ ತಂದು ಕೊಡುತ್ತೇನೆ ಎಂದ. ಇದೇ ಮಾತನ್ನು ಗಂಡನಿಂದ ಅವಳು ಅಪೇಕ್ಷಿಸಿದ್ದಳು. ಆದರೆ ಅವನಿಗೆ ಮಗುವನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದಾಗಲೂ ನೋಡಲು ಸಮಯವಿಲ್ಲ. ಅಷ್ಟರಲ್ಲಿ ಮುರಳಿಯೇ ಫ್ಲಾಸ್ಕಿನಿಂದ ಕಾಫಿ ಬಗ್ಗಿಸಿಕೊಟ್ಟ. ಇಡ್ಲಿ ಬೇಡ ಎಂದಳು. ಆಪರೇಷನ್ ಥಿಯೇಟರ್ನ ಮುಂದೆ ಕುಳಿತಳು. ಸರಿಯಾಗಿ 9 ಗಂಟೆಗೆ ಸೃಜನ್ ಬಂದ. ಮಗುವನ್ನು ಆಗಲೇ ಕರೆದುಕೊಂಡು ಹೋದರೆ ಎಂದ. 9 ಗಂಟೆಗೆ ಅವಳನ್ನು ಕರೆದುಕೊಂಡು ಹೋಗಿ ಟಾಕ್ಸಿನ್ಸ್ ಕೊಯ್ದು ಬಿಡುವುದು ಎಂದಿದ್ದೆ ಎಂದು ಕೇಳುವ ಪ್ರಶ್ನೆ ಅವಳಿಗೆ ಮನಸ್ಸಿನಲ್ಲಿಯೇ ಉಳಿಯಿತು. ಆಪರೇಷನ್ನಿಗೆ ಮೊದಲು ಅವಳನ್ನು ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ ಅವರು ಅವಳನ್ನು ಮೊದಲೇ ಕರೆದುಕೊಂಡು ಹೋದರು ಎಂದಳು. ನೀನು ಹೇಳಲಿಲ್ಲವೇ ಮಗುವಿನ ತಂದೆ ಬರುವ ತನಕ ಅವಳನ್ನು ಕರೆದುಕೊಂಡು ಹೋಗಬೇಡಿ ಅಂತ? ಸುಮಾ ಏನಾದರೂ ಹೇಳುವ ಮೊದಲೇ ಮುರಳಿ ಅಲ್ಲಿಂದ ಹೊರಟ. ಸುಮಾ 9 ಗಂಟೆಯ ಮೊದಲ ಆಪರೇಷನ್ ಸಂಜನಾಳದ್ದು. ಚಿಕ್ಕ ಮಗು ಅನಸ್ತೇಷಿಯಾ ಕೊಡುವುದರಿಂದ ಖಾಲಿ ಹೊಟ್ಟೆಯಲ್ಲಿ ಮಗುವನ್ನು ತುಂಬ ಹೊತ್ತು ಇಡಲು ಆಗುವುದಿಲ್ಲ. ಹಾಗಾಗಿ ನಾನು ಏನಾದರೂ ಹೇಳುವ ಮೊದಲೇ ಅವರೇ ಈ ನಿರ್ಧಾರ ತೆಗೆದುಕೊಂಡರು ಎಂದಳು. ಸರಿ, ನನಗೆ ಆಫೀಸಿಗೆ ಹೊತ್ತಾಯಿತು. ನಾನೇನೋ ಕೆಲಸಕ್ಕೆ ಹೋಗುವ ಮೊದಲು ಅವಳನ್ನು ನೋಡೋಣ ಎಂದುಕೊಂಡಿದ್ದೆ ಎನ್ನುತ್ತಾ ಹೊರಟೇ ಬಿಟ್ಟ. ಮುಂದೆ ಏನಾಯಿತು ಸುಮಾ ಹಾಗೂ ಸುಜನರ ಸಂಸಾರದಲ್ಲಿ? ಈ ಕಥೆಯಲ್ಲಿ ಮುರಳಿಯ ಪಾತ್ರವೇನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ
ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇದ್ದರೆ ತಪ್ಪದೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.